ಮತ್ತೆ ಮೂರನೇ ಯೇಸು ಕ್ರಿಸ್ತನ ಮೃತ್ಯುಂಜಯನ ಗೆದ್ದು ಬಂದಿರುವಂತ ಯೇಸು ಕ್ರಿಸ್ತನನ್ನು ಇವತ್ತು ನಾನು ಸಾರುತ್ತಾ ಇದ್ದೇನೆ. ಯಾರೆಲ್ಲ ನಂಬ್ತೀರಾ? ನಾವು ನಂಬಿರುವಂತ ಯೇಸು ಕ್ರಿಸ್ತನು ಸಮಾಜದಲ್ಲಿ ಇರುವಂತ ದೇವರಲ್ಲ. ನಾನು ನಂಬಿರುವಂತ ಯೇಸು ಕ್ರಿಸ್ತನ ಆತನು ಇನ್ನು ಶಿಲುಬೆಯಲ್ಲಿ ಇರುವಂತ ದೇವರಲ್ಲ. ನಾನು ನಂಬಿರುವಂತ ಯೇಸು ಕ್ರಿಸ್ತನು, ನಾವೆಲ್ಲರೂ ನಂಬಿರುವಂತ ಯೇಸು ಕ್ರಿಸ್ತನು ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು. ಈ ಲೋಕದಲ್ಲಿ ದೇವರುಗಳು ಎಂಬುದಾಗಿ ಹೆಸರು ಎಷ್ಟೋ ಜನರಿಗಿದೆ. ಆದರೆ ಸಮಾಧಿಯನ್ನು, ಮರಣವನ್ನು ಗೆದ್ದು ಬಂದಂತ ದೇವರು ಯಾರಾದ್ರೂ ಇದ್ರೆ ಅದು ಕೇವಲ ಯೇಸು ಕ್ರಿಸ್ತನು ಮಾತ್ರವೇ. ಆಮೆನ್, ಆಮೆನ್. ನೋಡ್ರಿ, ಸಮಾಧಿಯೊಳಗಿಂದ ಎದ್ದು ಬಂದಂತ ದೇವರು ಯೇಸು ಕ್ರಿಸ್ತನು ಮಾತ್ರವೇ. ಅಲ್ಲಿ ಪೌಲನು ಹೇಳ್ತಾನೆ, ನಾನು ಸಾರುವ ಸುವಾರ್ತೆ. ಇವತ್ತು ನಮ್ಮೆಲ್ಲರಿಗೂ ಗೊತ್ತಾಗಬೇಕಂತ ಸುವಾರ್ತೆ ಯಾವ್ದಂದ್ರೆ, ನಾವು ನಂಬಿರುವಂತ ಯೇಸು ಕ್ರಿಸ್ತನು ಸಮಾಧಿಯಲ್ಲಿರುವಂತ ದೇವರಲ್ಲ. ಆತನು ಮರಣವನ್ನು ಗೆದ್ದು ಅನೇಕ ಜನರು ಮರಣವರೆಗೂ ಹೋದ್ರು. ಆದರೆ ಮರಣವನ್ನು ನೋಡಿ ಅನೇಕ ಜನರು ಭಯಪಟ್ಟರು. ಆದರೆ ಮರಣವು ಯೇಸು ಕ್ರಿಸ್ತನನ್ನು ನೋಡಿ ಮರಣವೇ ಭಯಪಡ್ತು. ಯಾಕೆಂದ್ರೆ ಆತನು ಸಮಾಧಿಯಿಂದ ಎದ್ದು ಬಂದಂತ ದೇವರಾಗಿದ್ದಾನೆ. ನೋಡ್ರಿ, ನಾನು ಇನ್ನೊಂದು ವಾಕ್ಯ ಓದಿ ನಾನು ಮುಂದಕ್ಕೆ ಹೋಗ್ತೀನಿ. ರೋಮಪುರದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ಒಂದು ಸಾರಿ ನಾವು ಓದಿಕೊಳ್ಳೋಣ. ರೋಮಪುರ 3ನೇ ಅಧ್ಯಾಯ 23ನೇ ವಚನ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಇಲ್ಲಿ ಕೂತಿರುವಂತ ನಾವೆಲ್ಲ ಒಂದು ದಿನದ ನಾವೆಲ್ಲರೂ ಸಹ ಪಾಪಿಗಳೇ, ನಾವೆಲ್ಲರೂ ಸಹ ನಾವು ದೋಷಿಗಳೇ, ನಾವೆಲ್ಲರೂ ಸಹ ದೇವರ ದೃಷ್ಟಿಗೆ ನಾವೆಲ್ಲರೂ ಪಾಪಗಳನ್ನು ಮಾಡಿ ಮಾಡಿ ಆತನ ಚಿತ್ತಕ್ಕೆ ನಾವು ವಿಧೇಯರಾಗದೆ ನಾವೆಲ್ಲರೂ ಸಹ ದೇವರಿಗೆ ಮಹಿಮೆಯನ್ನು ಕಾಣದೆ ಹೋಗಿದ್ವಿ. ಹಾಗಾದ್ರೆ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಲೋಕಕ್ಕೆ ಕಳಿಸಿಕೊಟ್ಟು ನಾವು ಕಾಣದೆ ಹೋಗಿರುವಂತ ಮಹಿಮೆಯನ್ನು, ನಾವು ಹೊಂದದೇ ಇರುವಂತ ಮಹಿಮೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ತನ್ನ ಒಬ್ಬನೇ ಮಗನಾಗಿರುವಂತ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ನಮಗೋಸ್ಕರ ಕಳಿಸಿಕೊಟ್ಟಿದ್ದಾನೆ. ಯಾತಕ್ಕೆ? ನಾವು ಹೊಂದದೇ ಇರುವಂತ ಮಹಿಮೆಯನ್ನು ಮತ್ತೆ ಹೊಂದಿಕೊಳ್ಳಬೇಕು. ಶಾಪದಿಂದ ದೂರವಾಗಿರುವಂತ ಮಹಿಮೆ, ಕೆಟ್ಟತನದಿಂದ ದೂರವಾಗಿರುವಂತ ಮಹಿಮೆ, ಈ ಒಂದು ದುಷ್ಟ ಯುಗದೊಳಗಿಂದ ದೂರವಾಗಿರುವಂತ ಮಹಿಮೆಯನ್ನು ನಾವೇ ಹೊಂದಿಕೊಳ್ಳಬೇಕೆಂಬುದಾಗಿ ತಂದೆಯಾದ ದೇವರು ಮತ್ತೆ ಯೇಸು ಕ್ರಿಸ್ತನನ್ನು ಲೋಕಕ್ಕೆ ನಮಗೋಸ್ಕರ ಕಳಿಸಿಕೊಟ್ಟನು. ನೋಡ್ರಿ, ಯೇಸು ಕ್ರಿಸ್ತನು 2 ಸಾರಿ ಲೋಕಕ್ಕೆ ಬರುವುದುಂಟು. ಒಂದು ಸಾರಿ ಈಗಾಗಲೇ ನಮ್ಮ ಪಾಪಗಳ ನಿಮಿತ್ತ ಬಂದು ಹೋಗಿದ್ದಾನೆ. ಮೊದಲನೇ ಸಾರಿ ಬರುವಾಗ ಯೇಸು ಕ್ರಿಸ್ತನು ಪಾಪಿಗಳು ರಕ್ಷಣೆ ಹೊಂದಬೇಕೆಂಬುದಾಗಿ ಬಂದನು. 2ನೇ ಸಾರಿ ಯೇಸು ಕ್ರಿಸ್ತನು ಯಾತಕ್ಕಾಗಿ ಬರ್ತಾನಂದ್ರೆ, ಯಾರೆಲ್ಲ ಯೇಸು ಕ್ರಿಸ್ತನನ್ನು ನಂಬಿ ಯೇಸು ಕ್ರಿಸ್ತನೇ ಸ್ವಂತ ರಕ್ಷಕನೆಂದು ಯಾರೆಲ್ಲ ಸ್ವೀಕರಿಸ್ತಾರೋ ಅಂತವರನ್ನು ತಂದೆಯ ಬಲಪಕ್ಕದಲ್ಲಿ ಕುಳ್ಳರಿಸಿಕೊಳ್ಳುವುದಕ್ಕಾಗಿ ಯೇಸು ಕ್ರಿಸ್ತನ್ ಮತ್ತೆ 2ನೇ ಸಾರಿ ಬರ್ತಾನೆ. ಒಂದು ಸಾರಿ ಬಂದಿರುವುದು ನಮ್ಮೆಲ್ಲರ ಪಾಪಗಳ ನಿಮಿತ್ತವಾಗಿ. ಆತನ 2ನೇ ಸಾರಿ ಬರುವುದು ಯಾರೆಲ್ಲ ಯೇಸು ಕ್ರಿಸ್ತನನ್ನು ನಂಬುತ್ತಾರೋ, ಯಾರೆಲ್ಲ ಯೇಸು ಕ್ರಿಸ್ತನೇ ಸ್ವಂತ ರಕ್ಷಕನೆಂದು ಯಾರೆಲ್ಲ ಸ್ವೀಕರಿಸ್ತಾರೋ ಅಂತವರನ್ನು ತನ್ನೊಟ್ಟಿಗೆ ಕರೆದುಕೊಂಡು ಹೋಗಿ ತಂದೆಯ ಬಲಪಕ್ಕದಲ್ಲಿ ಕುಳ್ಳರಿಸುವುದಕ್ಕಾಗಿ ಮತ್ತೆ ಯೇಸು ಕ್ರಿಸ್ತನ 2ನೇ ಸಾರಿ ಬರುತ್ತಾನೆ. ಮತ್ತೆ ಈಗ ಯೇಸು ಕ್ರಿಸ್ತನ ಜನನ ಹೇಗಾಯ್ತು ಎಂಬುದಾಗಿ ಕೆಲವು ಮಾತುಗಳನ್ನು ಹೇಳಿ ನಾನು ವಾಕ್ಯವನ್ನು ಮುಗಿಸ್ತೇನೆ. ನೋಡ್ರಿ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 30ನೇ ವಚನ ನಾವು ಅಲ್ಲಿ ನೋಡುವುದಾದರೆ, ಆ ದೂತನು ಆಕೆಗೆ ಮರಿಯಳೆ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ನನಗೆ ಯೇಸುವೆಂದು ಹೆಸರಿಡಬೇಕು. ನೋಡ್ರಿ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಈ ಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿರುವಂತ ನಾವೆಲ್ಲರೂ ಸಹ ತಂದೆ ತಾಯಿಗಳಿಂದ ನಾವೆಲ್ಲರೂ ಸಹ ಜನ್ಮವನ್ನ ಪಡೆದುಕೊಂಡಿದ್ದೇವೆ. ಈ ಲೋಕದಲ್ಲಿ ಹುಟ್ಟಿರುವಂತ ನಾವೆಲ್ಲರೂ ತಂದೆ ತಾಯಿಗಳಿಂದ ಬಂದವರು. ನಾವೆಲ್ಲರೂ ಅಂದ್ರೆ ಪಾಪದಿಂದ ಹುಟ್ಟಿ ಬಂದವರು ನಾವೆಲ್ಲರೂ, ಶಾರೀರಿಕವಾಗಿ ಹುಟ್ಟಿ ಬಂದಂತ ನಾವೆಲ್ಲರೂ. ಆದರೆ ಯೇಸು ಕ್ರಿಸ್ತನ ಜನನ ಯಾವ ರೀತಿ ಆಯ್ತಂದ್ರೆ, ಇಲ್ಲಿ ವಾಕ್ಯ ಹೇಳಲ್ಪಡ್ತಾ ಇದೆ, ದೇವದೂತನು ಬಂದು ಮರಿಯಳೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಮರಿಯಳೇ ಹೆದರಬೇಡ, ಭಯಪಡಬೇಡ. ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ ಏನಂದ್ರೆ, ನಿನಗೆ ದೇವರ ದಯೆ ದೊರಕಿತು. ಇವತ್ತಿನ ದೇವರ ವಾಕ್ಯವನ್ನು ಕೇಳುವಂತ ನಮ್ಮ ಯಾರ್ಯಾರಿಗೂ ದೇವರ ದಯೆ ಬೇಕು. ಇವತ್ತು ನಾವು ಕೇಳಬೇಕು, ದೇವರೇ ಆ ದಿನದಲ್ಲಿ ಮರಿಯಳಿಗೆ ದಯೆ ತೋರಿಸಿದ ದೇವರೇ, ಇವತ್ತು ನನ್ನ ಕುಟುಂಬದ ಮೇಲೆ ನೀನು ದಯೆ ತೋರಿಸು. ಆ ದಿನದಲ್ಲಿ ಮರಿಯಳ ಮೇಲೆ ಯಾವ ರೀತಿ ದೇವರ ದಯೆ ಸಿಕ್ಕಿತು, ಆ ದೇವರ ದಯೆ ಸಿಕ್ಕಿದ್ದರಿಂದ ಅವತ್ತು ಮರಿಯಳ ಗರ್ಭದಲ್ಲಿ ಯೇಸು ಕ್ರಿಸ್ತನು ಜನಿಸಿ ಬಂದನು. ಯಾವ ರೀತಿ ಜನಿಸಿ ಬಂದನು ಎಂಬುದಾಗಿ ನೋಡುವುದಾದರೆ, ಅದೇ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನ ನಾವು ಅಲ್ಲಿ ನೋಡುವುದಾದರೆ,
ಅದಕ್ಕೆ ದೂತನು ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು ಪರಾತ್ಮನ ಶಕ್ತಿಯ ನೆರಳು ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ನಾವೆಲ್ಲರೂ ಸಹ ನಮ್ಮ ತಂದೆ ತಾಯಿಗಳಿಂದ ಹುಟ್ಟಿ ಬಂದಂಥವರು, ಶಾರೀರಿಕವಾಗಿ ಪಾಪದಲ್ಲಿ ಹುಟ್ಟು ಬಂದಂತ ನಾವೆಲ್ಲರೂ. ಆದರೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಿರುವುದು ಒಬ್ಬ ತಂದೆ ತಾಯಿಗಳಿಂದನೂ ಅಥವಾ ಶಾರೀರಿಕವಾಗೂ ಅಲ್ಲ. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದದ್ದು ಕೇವಲ ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ಒಂದು ಬಲದಿಂದ ಬಂದಿದ್ದ. ನೋಡ್ರಿ, ಮರಿಯಳು ನಂಬ್ತಾ ಇಲ್ಲ. ದೇವದೂತನು ಬಂದು ಹೇಳ್ತಾ ಇದ್ದಾನೆ, ಮರಿಯಳು ನೀನು ಗರ್ಭವತಿ ಆಗಿದೀಯಾ, ನೀನೊಬ್ಬ ಮಗನನ್ನು ಹಿರಿವಿ ಎಂಬುದಾಗಿ ಹೇಳಿದಾಗ ಮರಿಯಳು ಹೇಳ್ತಾ ಇದ್ದಾಳೆ, ನಾನು ಪುರುಷನ ಮಕ್ಕವನ್ನು ನೋಡದವಳು, ನನಗೂ ಪುರುಷನಿಗೂ ಅಸಲು ಸಂಬಂಧವೇ ಇಲ್ಲ, ನನಗಿದು ಯಾವ ರೀತಿ ನಂಬಬೇಕು ಎಂಬುದಾಗಿ ಹೇಳಿದಾಗ ದೇವದೂತನು ಹೇಳ್ತಾ ಇದ್ದಾನೆ, ಭಯಪಡಬೇಡ, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು. ನಿನ್ನ ಮೇಲೆ ಪವಿತ್ರಾತ್ಮನು ಬರುವಾಗ ನೀನೊಬ್ಬ ಶಿಶುವನ್ನು ನೀನು ಹೆರಿಚಿಯ, ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು. ನೋಡ್ರಿ, ಇಲ್ಲಿ ದೇವರ ವಾಕ್ಯವನ್ನು ಕೇಳುವಂತ ನಾವು ಒಂದು ವೇಳೆ ಇವತ್ತು ನಾವು ಕುಟುಂಬದ ಸಮಸ್ಯೆದಲ್ಲಿ ಇಲ್ಲಿ ಬಂದಿರಬಹುದು, ಅಥವಾ ನಾವಿನ್ನು ಕಣ್ಣೀರಲ್ಲಿ ಇವತ್ತು ನಾವಿಲ್ಲಿ ಬಂದಿರಬಹುದು, ಅದು ಇನ್ನು ಭಯಂಕರವಾದಂತ ಶೋಧನೆ, ಪಾಪ, ಕಷ್ಟ, ಕಣ್ಣೀರು ಯಾವುದೇ ತರುವಂತ ವಿಧದಲ್ಲಿ ಬಂದಿದ್ದರು, ಇವತ್ತು ದೇವರ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡ್ತಾ ಇದೆ. ಪವಿತ್ರಾತ್ಮ ನಮ್ಮ ಮೇಲೆ ಬರುವಾಗ ನಮ್ಮಲ್ಲಿರುವಂತೆಲ್ಲ ಶಾಪಗಳು, ಪವಿತ್ರಾತ್ಮ ನಮ್ಮ ಮೇಲೆ ಬರುವಾಗ ನಮ್ಮಲ್ಲಿರುವಂತ ವೇದನೆ, ಇರುವಂತೆಲ್ಲ ಕಷ್ಟ, ಕಣ್ಣೀರಿಂದ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಪರಿಶುದ್ಧಾತ್ಮ ದೇವರಿದ್ದು ನಮಗೆ ಸಹಾಯ ಮಾಡ್ತಾನೆ. ನೋಡ್ರಿ, ಆ ದಿನದಲ್ಲಿ ಮರಿಯಳ ಮೇಲೆ ಪವಿತ್ರಾತ್ಮನು ಬಂದಾಗ ಆಕೆ ಗರ್ಭವನ್ನು ಧರಿಸಿದಳು. ಮತ್ತೆ ಇವತ್ತು ಅದೇ ಪವಿತ್ರಾತ್ಮ ನಮ್ಮ ಮೇಲೆ ಬರುವಾಗ ಇರುವಂತೆಲ್ಲ ಕಷ್ಟಗಳು, ಎಲ್ಲ ನಷ್ಟಗಳು, ಎಲ್ಲ ವೇದನೆ, ಪ್ರತಿಯೊಂದೆಲ್ಲ ಸಾಲ ಬಾಧಗಳು, ಎಲ್ಲ ಕಣ್ಣೀರಿನ ಕಷ್ಟಗಳು, ಎಲ್ಲ ಕುಟುಂಬದ ಕಷ್ಟಗಳಿಂದ ದೇವರ ಪರಿಶುದ್ಧಾತ್ಮನ ಮುಖಾಂತರ ನಮ್ಮನ್ನು ಬಿಡಿಸಲಿಕ್ಕೆ ಪರಿಶುದ್ಧಾತ್ಮ ನಮಗೆ ಪ್ರತಿದಿನ ಆತನು ಸಹಾಯಕನಾಗಿದ್ದಾನೆ. ಇವತ್ತು ದೇವರ ವಾಕ್ಯವನ್ನು ಕೇಳುವಂತ ನಾವು ನಂಬಬೇಕು. ಅನೇಕರು ಇವತ್ತು ಕ್ರೈಸ್ತರನ್ನು ನೋಡಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಇವರು ಮತಾಂತರ ಮಾಡ್ತಾ ಇದ್ದಾರೆ, ಇವರು ಕ್ರೈಸ್ತರನ್ನು ಮತಾಂತರ ಮಾಡ್ತಾ ಇದ್ದಾರೆ. ನೋಡ್ರಿ, ದೇವರ ವಾಕ್ಯ ಹೇಳಲ್ಪಡ್ತಾ ಇದೆ, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದದ್ದು ಯಾತಕ್ಕಾಗಂದ್ರೆ ಆತನು ಪಾಪಿಗಳನ್ನು ಯೇಸು ಹುಡುಕಿಕೊಂಡು ಬಂದನು. ಯೇಸು ಕೆಟ್ಟು ಹೋದವರನ್ನು ನೀತಿವಂತರನ್ನಾಗಿ ಮಾಡ್ಲಿಕ್ಕೆ ಯೇಸು ಬಂದನು. ಇವತ್ತು ಮತಾಂತರ ಮಾಡ್ತಾ ಇದ್ರಿ ಎಂಬುದಾಗಿ ಹೇಳೋರಿಗೆ ನಾನು ಇವತ್ತೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಮ್ಮ ಮನೆ ಪಕ್ಕದಲ್ಲೂ ನಿನ್ನ ಜೊತೆಲಿರುವನು ಯಾರಾದ್ರೂ ಒಬ್ಬನು ಕೆಟ್ಟು ಹೋಗಿರೋನು ನೀನ್ ಅಂತೀಯ, ಓಯನ್ ಅಷ್ಟೇವನ ಕತೆ, ಓಯನ್ ಕೆಟ್ಟು ಹೋಗಿದ್ದ, ನೀವು ಏನಕ್ಕೂ ಕೆಲಸಕ್ಕೆ ಬಾರೋನು ಎಂಬುದಾಗಿ ನಿನ್ನ ಕೈಯಲ್ಲಿ ಅವನು ರೆಡಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಅವನು ಕುರಿತಾಗಿ ನೀನು ಕೆಟ್ಟದಾಗಿ ಮಾತನಾಡ್ತಾ ಇದೆ. ಆದ್ರೆ ನನಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪಗಳನ್ನು ಆತನು ತನ್ನ ಮೇಲೆ ಹೊಚ್ಚಿಕೊಂಡು, ನಮ್ಮೆಲ್ಲ ಶಾಪಗಳನ್ನು ಯೇಸು ತನ್ನ ಮೇಲೆ ಹೊಚ್ಚಿಕೊಂಡು, ನಮ್ಮನ್ನು ಪಾಪಗಳಿಂದಲೂ ನಮ್ಮನ್ನು ಶಾಪಗಳಿಂದಲೂ ಧರ್ಮ ಶಾಸ್ತ್ರದಲ್ಲಿರುವಂತ ಎಲ್ಲ ಶಾಪಗಳಿಂದ ಬಿಡಿಸಲಿಕ್ಕೆ ನಮಗೋಸ್ಕರ ಬಂದದ್ದು ಕೇವಲ ಯೇಸು ಕ್ರಿಸ್ತನು ಮಾತ್ರವೇ. ಮತ್ತೆ ಇವತ್ತು ಆ ಯೇಸು ಕ್ರಿಸ್ತನನ್ನು ಜನರು ಹೇಳ್ತಾ ಇದ್ದಾರೆ, ಇವರು ಮತಾಂತರ ಮಾಡ್ತಾ ಇದ್ದಾರೆ. ನಮ್ಮ ಮನೆ ಪಕ್ಕದಲ್ಲಿರೋರ್ನ ಇವತ್ತು ನಾವು ಸರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಮನೆ ಪಕ್ಕದಲ್ಲಿರೋರು ಇವತ್ತು ನಮ್ಮ ಮಾತು ಕೇಳ್ತಾ ಇಲ್ಲ ಅಂದ್ರೆ, ಯಾರಿಗೋ ನಾವು ಹೋಗಿ ಸ್ವಾರ್ಥ ಹೇಳಿದ್ರೆ ಅವರು ನಮ್ಮ ಮಾತನ್ನು ಕೇಳಿ ಹೇಗೆ ಯೇಸು ಬಳಿಗೆ ಬರ್ತಾರೆ? ಇದು ಮತಾಂತರ ಅಲ್ಲ. ಯೇಸು ಕ್ರಿಸ್ತನ ಲೋಕಕ್ಕೆ ಬಂದದ್ದು ಮತಾಂತರ ಮಾಡ್ಲಿಕ್ಕಲ್ಲ. ಯೇಸು ಕ್ರಿಸ್ತನ ಲೋಕಕ್ಕೆ ಬಂದದ್ದು ನಮ್ಮ ಕುಲಗಳನ್ನು ಬದಲಾಯಿಸ್ಲಿಕ್ಕಲ್ಲ. ಯೇಸು ಕ್ರಿಸ್ತನ ಲೋಕಕ್ಕೆ ಬಂದದ್ದು ಒಂದು ಕುಲಕ್ಕೆ ಇನ್ನೊಂದು ಕುಲಕ್ಕೆ ಆತನು ಜಗಳಿಡುವುದಕ್ಕಲ್ಲ. ಯೇಸು ಕ್ರಿಸ್ತನ ಲೋಕಕ್ಕೆ ಬಂದದ್ದು ಒಂದೇ ಉದ್ದೇಶ, ಆತ ನಮ್ಮನ್ನು ಪಾಪಗಳಿಂದ ಬಿಡಿಸಿ, ನಮ್ಮನ್ನು ಶಾಪಗಳಿಂದ ಬಿಡಿಸಿ, ನಮ್ಮನ್ನು ನೀತಿವಂತರನ್ನಾಗಿ ಮಾಡ್ಲಿಕ್ಕೆ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದನು. ಕ್ರಿಸ್ಮಸ್ ಅಂದ್ರೆ ಯೇಸು ತನ್ನ ಜನರನ್ನು ಪಾಪಗಳಿಂದ ಬಿಡಿಸಿ ಕಾಯಬೇಕೆಂಬುದಾಗಿ. ನೋಡ್ರಿ, ಸತ್ಯವೇದವನ್ನು ನಾವು ಓದುವಾಗ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 22ನೇ ವಚನ ಹೇಳುತ್ತದೆ. ನೋಡ್ರಿ, ಯಾರಾದ್ರೂ ಒಬ್ರು ಓದ್ರಿ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 22ನೇ ವಚನ. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು
ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ ಹೀಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು. ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ನೋಡ್ರಿ, ಅಲ್ಲಿ ಯೇಸು ಕ್ರಿಸ್ತನಿಗೆ ಮತ್ತೊಂದು ಹೆಸರು ಇಡ್ತಾ ಇದ್ದಾರೆ. ಏನೆಂದ್ರೆ ಇಮ್ಮಾನುವೇಲ್ ಎಂಬುದಾಗಿ. ಈ ಇಮ್ಮಾನುವೇಲ್ ಎಂಬುದಾಗಿ ಯಾರೆಂಬುದಾಗಿ ನಾವು ನೋಡುವುದಾದರೆ, ಈ 2024 ವರ್ಷಗಳಲ್ಲಿ ನಮಗೆ ಬೇಕಾಗಿರುವವರು ಅಥವಾ ನಾವು ನೋಡಿರುವಂತವರು ಅಥವಾ ನಮ್ಮ ಸಂಬಂಧಿಕರು ಅನೇಕರು ತಮ್ಮ ಪ್ರಾಣಗಳನ್ನು ಅವರು ಕಳೆದುಕೊಂಡಿದ್ದಾರೆ. ಅನೇಕರು ಸಮಾಧಿಗಳಿಗೆ ಸೇರಿದ್ದಾರೆ. ಆದರೆ ಯೇಸು ಕ್ರಿಸ್ತನ ಕೃಪೆಯಿಂದ ಆ ಇಮ್ಮಾನುವೇಲ್ ದೇವರು ನಮ್ಮ ಕೂಡ ಇರುವುದರಿಂದ ಈ 2024ರಲ್ಲಿ ನಾವೆಲ್ಲರೂ ಸಜೀವವಾಗೇ ಇದ್ದೇವೆ. ಆಮೆನ್. ನೋಡಿ, ಅನೇಕರು ಇವತ್ತು ಪ್ರಾಣಗಳನ್ನು ಬಿಟ್ಟಿದ್ದಾರೆ. ಅನೇಕರು ಇವತ್ತು ರೋಡ್ ಆಕ್ಸಿಡೆಂಟ್ ಅನೇಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅನೇಕರು ಅನಾರೋಗ್ಯಗಳಲ್ಲಿ ತಮ್ಮ ಪ್ರಾಣಗಳನ್ನು ಬಿಟ್ಟಿದ್ದಾರೆ. ಆದ್ರೆ ನಮಗೋಸ್ಕರ ಪ್ರಾಣ ಕೊಡ್ಲಿಕ್ಕೆ ಬಂದಂತ ಯೇಸು ಕ್ರಿಸ್ತನು, ನಮ್ಮನ್ನು ಪಾಪದಿಂದ ಬಿಡಿಸಿ ನೀತಿವಂತನಾಗಿ ಮಾಡ್ಲಿಕ್ಕೆ ಬಂದಂತ ಯೇಸು ಕ್ರಿಸ್ತನು, ಆ ಇಮ್ಮಾನುವೇಲ್ ದೇವರು ಸದಾ ಕಾಲ ನಮ್ಮ ಕೂಡ ಇರುವುದರಿಂದ ನಾವು ಹೋಗುವಾಗಲೂ ನಮ್ಮ ಪ್ರಯಾಣದಲ್ಲೂ ನಾವು ಮಾಡುವಂತೆಲ್ಲ ಕೆಲಸದಲ್ಲೂ ಆತನು ನಮ್ಮ ಕೂಡ ಇರುವುದರಿಂದ 2024ರಲ್ಲಿ ಇಲ್ಲಿ ಬಂದಂತ ನಾವೆಲ್ಲರೂ ಸಹ ಇನ್ನೂ ಸಜೀವವಾಗಿ ಇದ್ದೇವೆ. ಇದು ಇಮ್ಮಾನುವೇಲ್ ಎಂಬುದಾಗಿ. ಯಾಕೆಂದರೆ ಆತನು ನಮ್ಮ ಕೂಡ ಇರುವವನು. ಆತನು ಒಂದು ಸಾರಿ ಮಾತು ಹೇಳಿದರೆ ಸಾಕು, ಆತನು ಬದಲಾಗದ ದೇವರು. ಮನುಷ್ಯರಾದರೂ ಬದಲಾಗಬಹುದು. ಮನುಷ್ಯರಾದರೂ ಇವತ್ತೊಂದು ಮಾತು ಹೇಳಿ ನಾಳೆ ಒಂದು ಮಾತು ಹೇಳಬಹುದು. ಆದರೆ ನಾವು ನಂಬಿರುವಂತ ಯೇಸು ಕ್ರಿಸ್ತನು, ದೇವರ ವಾಕ್ಯ ಹೇಳಲ್ಪಡ್ತಾ ಇದೆ, ಯೇಸು ಕ್ರಿಸ್ತನು ಇವತ್ತು ನಾಳೆ ಆತನು ಎಂದಿಗೂ ಆತನು ಸದಾ ಕಾಲವು ನಿರಂತರವಾಗಿರುವಂತ ದೇವರೆಂಬುದಾಗಿ. ಇದು ನನ್ನ ಅನುಭವದ ಮಾತು. ನಾನು ಈ ಲೋಕದಲ್ಲಿ ಅನೇಕ ಜನರನ್ನು ನಾನು ನಂಬಿದೆ, ಆದರೆ ಅನೇಕ ಜನರಿಂದ ನಾನು ಸಹ ಮೋಸ ಹೋದೆ. ಆದರೆ ಯಾವಾಗ ನಾನು ಸತ್ಯವಾಕ್ಯವನ್ನು ಸ್ಪಷ್ಟವಾಗಿ ಓದಿ ಸತ್ಯವಾಕ್ಯವನ್ನು ನಾನು ಅನುಸರಿಸಿ ಅದನ್ನು ಧ್ಯಾನಿಸುವಾಗ, ಪರಿಶುದ್ಧಾತ್ಮ ದೇವರು ನನ್ನೊಟ್ಟಿಗೆ ಮಾತನಾಡುವಾಗ ನಾನು ತಿಳಿದುಕೊಂಡಂತ ಅನುಭವ, ಈ ಲೋಕದಲ್ಲಿ ಅನೇಕ ಜನರು ಬದಲಾವಣೆ ಆಗಬಹುದು. ಆದರೆ ನಾನು ನಂಬಿರುವಂತ, ನನಗೋಸ್ಕರ ಪ್ರಾಣ ಕೊಟ್ಟಂತ, ನನಗೋಸ್ಕರ ಕಲ್ವರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ನನ್ನೆಲ್ಲ ಪಾಪಗಳು, ನನ್ನ ಪರಂಪರೆ ಎಲ್ಲ ಪಾಪಗಳಿಂದ ನನ್ನನ್ನು ಬಿಡುಗಡೆ ಮಾಡಿದಂತ ಯೇಸು, ಆತನು ಎಂದಿಗೂ ಬದಲಾಗದವನು. ಆತನು ನಿರಂತರಕ್ಕೂ ಆತನು ಸದಾ ಕಾಲ ಇರುವಂತ ದೇವರು ಆಗಿದ್ದಾನೆ. ಇವತ್ತಿಲ್ಲಿ ಕೂಡಿ ಬಂದಿರುವಂತ ನಮ್ಮಲ್ಲಿ ಯಾರಾದರೂ ಸಹ ಇನ್ನು ನಿಮಗೆ ಇಲ್ಲಿ ಯಾರಿಗಾದ್ರೂ ರಕ್ಷಣೆ ಇಲ್ಲದೆ ಇರಬಹುದು. ಆದ್ರೆ ಇವತ್ತು ನಿಮಗೊಂದು ಶುಭವಾರ್ತೆ ಏನಂದ್ರೆ, ಇವತ್ತು ಈ ತಿಪ್ಪನಹಳ್ಳಿ ಗ್ರಾಮದಲ್ಲಿ ನಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆ ರಕ್ಷಕನು ಯಾನಂದ್ರೆ, ನಮ್ಮನ್ನು ಕೇವಲ ನಮ್ಮ ಕಷ್ಟಗಳಿಂದ ಬಿಡಿಸುವನು ಮಾತ್ರವಲ್ಲ, ನಮ್ಮನ್ನು ಸಾಲಗಳಿಂದ ಬಿಡಿಸುವನು ಮಾತ್ರವಲ್ಲ, ನಮ್ಮನ್ನು ಕೇವಲ ಕಣ್ಣೀರಿನಿಂದ ಬಿಡಿಸುವನಲ್ಲ, ಅಥವಾ ನಮ್ಮನ್ನು ಕುಟುಂಬದ ಸಮಸ್ಯೆಗಳಿಂದ ಬಿಡಿಸುವನು ಮಾತ್ರವಲ್ಲ. ಇವತ್ತು ನಮಗೋಸ್ಕರ ಈ ತಿಪ್ಪನಹಳ್ಳಿ ಗ್ರಾಮದಲ್ಲಿ ಒಬ್ಬ ರಕ್ಷಕನು ಹುಟ್ಟು ಬಂದಿದ್ದಾನೆ. ಆತನು ನಮ್ಮನ್ನು ಸಂಪೂರ್ಣವಾಗಿ ಪಾಪಗಳಿಂದ ಆತನು ಬಿಡಿಸಲಿಕ್ಕೆ ಸಾಧ್ಯನು. ಆತನು ನಮ್ಮನ್ನು ಶಾಪಗಳಿಂದ ಬಿಡಿಸಲಿಕ್ಕೆ ಸಾಧ್ಯನು. ಈಗ ದೇವರ ವಾಕ್ಯ ಹೇಳ್ತಾ ಇದೆ, ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತ ಎಲ್ಲ ಶಾಪದೊಳಗಿಂದ ಬಿಡಿಸಲಿಕ್ಕೆ ಕೇವಲ ಯೇಸು ಕ್ರಿಸ್ತನು ಮಾತ್ರವೇ ಎಂಬುದಾಗಿ. ನಮ್ಮನ್ನು ಶಾಪದೊಳಗಿಂದಲೂ ಪಾಪದೊಳಗಿಂದಲೂ ನಮ್ಮನ್ನು ಬಿಡಿಸಲಿಕ್ಕೆ ಕೇವಲ ಯೇಸು ಕ್ರಿಸ್ತನು ಮಾತ್ರವೇ ಸಾಧ್ಯ. ಇವತ್ತಿಲ್ಲಿ ದೇವರ ವಾಕ್ಯವನ್ನು ಕೇಳುವಂತ ನಾವು ಪ್ರತಿಯೊಬ್ಬರು ನಮ್ಮ ಪ್ರಾಣ ಆತ್ಮ ಶರೀರ ಇವತ್ತು ನಾವು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಡೋಣ. ಯಾಕಂದ್ರೆ ಮರಣವೆಂಬುದು ಮನುಷ್ಯನಿಗೆ ಯಾವಾಗ ಬರ್ತದೋ ನಮಗೆ ಗೊತ್ತಿಲ್ಲ. ಮರಣ ಬರೋದ್ರೊಳಗಾಗಿ ನಾವೆಲ್ಲರೂ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನಾವು ಸ್ವೀಕಾರ ಮಾಡಿಕೊಳ್ಳಬೇಕು. ಮರಣವು ಬರೋದ್ರೊಳಗಾಗಿ ಯೇಸು ಕ್ರಿಸ್ತನೇ ನಿಜವಾದ ದೇವರೆಂಬುದಾಗಿ ನಾವೆಲ್ಲರೂ ನಮ್ಮ ಹೃದಯದಿಂದ ಒಪ್ಪಿಕೊಳ್ಳಬೇಕು. ಇವತ್ತೇ ನಾವು ನಿಜವಾಗಿ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವುದಾದರೆ, ಒಬ್ಬ ಪಾಪಿ ದೇವರ ಕಡೆಗೆ ತಿರುಗುವುದಾದರೆ, ಕೆಟ್ಟು ಹೋಗಿರುವಂತ ಒಬ್ಬನು ಯೇಸು ಕ್ರಿಸ್ತನ ಕಡೆಗೆ ತಿರುಗುವುದಾದರೆ, ಇದು ಯೇಸುವಿಗೆ ನಿಜವಾದ ಕ್ರಿಸ್ಮಸ್ ಎಂಬುದಾಗಿ ನಾವು ಅಂದ್ಕೊಳ್ತೇವೆ. ಕ್ರಿಸ್ಮಸ್ ಅಂದ್ರೆ ಡೆಕೋರೇಷನ್ಸ್ ಅಲ್ಲ, ಕ್ರಿಸ್ಮಸ್ ಅಂದ್ರೆ ಸೆಲೆಬ್ರೇಷನ್ ಅಲ್ಲ, ಕ್ರಿಸ್ಮಸ್ ಅಂದ್ರೆ ಕೇಕ್ ಕಟ್ಟಿಂಗ್ ಅಲ್ಲ, ಕ್ರಿಸ್ಮಸ್ ಅಂದ್ರೆ ಡ್ಯಾನ್ಸ್ ಸ್ಕಿಟ್ ಅಲ್ಲ. ಕ್ರಿಸ್ಮಸ್ ಅಂದ್ರೆ ಕೆಟ್ಟು ಹೋಗಿರುವಂತ ಒಬ್ಬ ವ್ಯಕ್ತಿ, ಪಾಪದಲ್ಲಿರುವಂತ ಒಬ್ಬ ವ್ಯಕ್ತಿ, ಶಾಪದಲ್ಲಿ ಅಳುತ್ತಿರುವಂತ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಕಡೆಗೆ ಬಂದು ಆತನು ಯೇಸು ಕ್ರಿಸ್ತನನ್ನು ಸಂಪೂರ್ಣವಾಗಿ ಯೇಸುವೇ ನಿಜವಾದ ದೇವರನ್ನು ಅರಿಕೆ ಮಾಡುವುದಾದರೆ ಅದೇ ನಿಜವಾದ ಕ್ರಿಸ್ಮಸ್ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇದುವರೆಗೂ ನಾವು ದೇವರ ವಾಕ್ಯವನ್ನು ಏನೆಲ್ಲ ನಾವು ಕೇಳಿದ್ದೀವಿ. ಯೇಸು ಕ್ರಿಸ್ತನ ಲೋಕಕ್ಕೆ ಬಂದದ್ದು ನಮ್ಮನ್ನು ಕೆಟ್ಟತನದಿಂದ ಬಿಡುಗಡೆ ಮಾಡ್ಲಿಕ್ಕೂ, ಈ ದುಷ್ಟ ಯುಗದೊಳಗಿಂದ ನಮ್ಮನ್ನು ಬಿಡುಗಡೆ ಮಾಡಿ
ದೇವರ ಮಕ್ಕಳನ್ನಾಗಿ ನಮ್ಮನ್ನು ಪ್ರತ್ಯೇಕವಾಗಿ ಮಾಡಲಿಕ್ಕೆ ಯೇಸು ಕ್ರಿಸ್ತನ ಲೋಕಕ್ಕಾಗಿ ಬಂದನು. ಈ ಸಮಯದಲ್ಲಿ ನಾವೆಲ್ಲರೂ ಸಹ ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬರು ದೇವರ ವಾಕ್ಯವನ್ನು ಕೇಳಿರುವಂತ ನಾವೆಲ್ಲರೂ ಸಹ ಕಣ್ಣುಗಳು ಮುಚ್ಚಿ ನಮ್ಮ ಪ್ರಾಣ ಆತ್ಮಶರೀರ ನಾವು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಳ್ಳೋಣ. ಒಂದು ವೇಳೆ ಇನ್ನೂ ಇಲ್ಲಿ ಯಾರಿಗಾದ್ರೂ ರಕ್ಷಣೆ ಇಲ್ಲವಾದರೆ ಅವರೆಲ್ಲರೂ ಪ್ರಾರ್ಥಿಸಿದ್ರೆ, ಯೇಸುವೇ ಇವತ್ತು ನನಗೆ ರಕ್ಷಣೆ ಬೇಕು. ಯಾವ ರೀತಿ ಮರಿಯಳ ಮೇಲೆ ಪವಿತ್ರಾತ್ಮನು ಬರುವಾಗ ಯಾವ ರೀತಿ ಮರಿಯಳು ಗರ್ಭವನ್ನು ಧರಿಸಿದಳು, ಇವತ್ತು ನಮ್ಮೆಲ್ಲರ ಮೇಲೆ ಪವಿತ್ರಾತ್ಮನು ಬರುವಾಗ ಈಗ ನಮ್ಮನ್ನು ಪವಿತ್ರಾತ್ಮನು ಪಾಪದೊಳಗಿಂದಲೂ ಶಾಪದೊಳಗಿಂದಲೂ ಭಯಂಕರವಾದಂತ ವೇದನೆಯೊಳಗಿಂದಲೂ ಭಯಂಕರವಾದಂತ ನಷ್ಟದಿಂದಲೂ ಪರಿಶುದ್ಧಾತ್ಮ ನಮ್ಮನ್ನು ಬಿಡಿಸಲಿಕ್ಕೆ ಆತನು ಶಕ್ತನು ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಬಂದಿರುವಂತ ನಾವೆಲ್ಲರೂ ಸಹ ನಾವು ಸ್ವರಗಳನ್ನು ತೆಗೆದು ನಾವು ಪ್ರಾರ್ಥಿಸೋಣ. ಒಂದು ನಿಮಿಷ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಯೇಸುವೇ, 2024ನೇ ವರ್ಷದಲ್ಲಿ ನೀವೆಲ್ಲ ನಮ್ಮನ್ನು ಕಾದು ಕಾಪಾಡೋದಕ್ಕಾಗಿ ಸ್ತೋತ್ರ. ಕಳೆದ ಯೇಸಪ್ಪ ವರ್ಷವೆಲ್ಲ ನೀವು ನಮ್ಮನ್ನು ಕಾದು ಕಾಪಾಡಿಗೂ ಅನೇಕ ಪ್ರಯಾಣಗಳನ್ನ ಮಾಡ್ತಾ ಇದ್ದೀವಿ, ಅನೇಕ ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಅನೇಕ ತರವಾದಪ್ಪ ದೇವರೇ ದೂರದಲ್ಲಿರುವಂತ ಮಾರ್ಗಕ್ಕೆ ನಾವು ಹೋಗುವಾಗಲೂ ಮತ್ತೆ ಹಿಂದಿರುಗಿ ನಮ್ಮ ಮನೆಗೆ ಸುರಕ್ಷಿತವಾಗಿ ನಡೆಸಿದಂತ ಯೇಸುವೇ, ಇಮ್ಮಾನುವೇಲ್ ದೇವರೇ ನಮಗೆ ಸ್ತೋತ್ರ ಎಂಬುದಾಗಿ ನಾವು ದೇವರಿಗೆ ಸಮಯದಲ್ಲಿ ಒಂದು ನಿಮಿಷ ನಾವು ಪ್ರಾರ್ಥಿಸೋಣ. ಬಂದಿರುವಂತ ಎಲ್ಲ ದೇವರ ಮಕ್ಕಳು ನಮ್ಮ ಸ್ವರಗಳನ್ನು ಬಿಚ್ಚಿ ಪ್ರಾರ್ಥಿಸೋಣ. ಎಲ್ಲರೂ ಸಹ ನಾವು ಈ ಸಮಯದಲ್ಲಿ ಪ್ರಾರ್ಥಿಸೋಣ. ನಾವು ದೇವರಿಗೆ ಪ್ರಾರ್ಥಿಸುವಾಗ ಆತನು ಈ 24ನೇ ವರ್ಷದಲ್ಲಿ ಕಾಪಾಡಿದ ದೇವರು ಬರುವಂತ 25ನೇ ವರ್ಷದಲ್ಲಿ ಆತ ನಮ್ಮನ್ನು ಅಧಿಕವಾಗಿ ದೇವರು ಕಾಪಾಡುವ ಆತನಾಗಿದ್ದಾನೆ. ಈಗ ಯೋಬನು ತನ್ನ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಬರೀತಾ ಇದ್ದಾನೆ, ಈಗ ದೇವರ ಮಾತುಗಳನ್ನು ಕೇಳಿ ಅದರ ಪ್ರಕಾರ ಕೈಗೊಂಡು ನಡೆಯುವವನು ಅವನ ದಿನಗಳನ್ನು ವರ್ಷದಲ್ಲಿಯೂ ಅವನ ದಿನಗಳನ್ನು ಸುಖದಲ್ಲಿಯೂ ಅವನ ವರ್ಷಗಳನ್ನು ಸಂತೋಷದಲ್ಲಿ ನಾನು ನಡೆಸುವೆನೆಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ನಾವು ನಂಬಿರುವಂತ ದೇವರು ವಾಗ್ದಾನ ಮಾಡಿ ಆತನು ಮಾಡದೇ ಇರುವಂತ ದೇವರಲ್ಲ, ವಾಗ್ದಾನ ಮಾಡಿದ ದೇವರು ಆತನು ನೆರವೇರಿಸುವಂತ ದೇವರಾಗಿದ್ದಾನೆ. ಪ್ರಾರ್ಥಿಸೋಣ. ನಾವೆಲ್ಲರೂ ಸಹ ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಯೇಸುವೇ ಸ್ತೋತ್ರ. ಒಳ್ಳೆ ಕಾಲ ಅವಕಾಶಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಇದು ತಂದೆ, ಮಗ, ಪರಿಶುದ್ಧಾತ್ಮ ದೇವರೇ, ನೀನು ಕೊಟ್ಟಂತ ಒಳ್ಳೆ ಅವಕಾಶಕ್ಕಾಗಿ ಸ್ತೋತ್ರಪ್ಪ. ಇದುವರೆಗೂ ನಮ್ಮನಿಗೂ ದೇವರೇ ವಾಕ್ಯ ಭಾಗದಲ್ಲಿ ನಡೆಸಿದ್ದೀರ. ಈಗ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಂತ ಉದ್ದೇಶ ಆತನು ನಮ್ಮನ್ನು ಕೆಟ್ಟದ್ದಾಗಿರುವಂತ ಈ ಒಂದು ದುಷ್ಟ ಯುಗದೊಳಗಿಂದ ನಮ್ಮನ್ನು ಬಿಡಿಸಲಿಕ್ಕೆ ಯೇಸು ಕ್ರಿಸ್ತನು ಬಂದನು. ಈಗ ನಮ್ಮನ್ನು ಪಾಪಗಳಿಂದಲೂ ಈಗ ನಮ್ಮನ್ನು ಶಾಪಗಳಿಂದಲೂ ಈಗ ನಮ್ಮ ಎಲ್ಲ ಪಾರಂಪರ್ಯ ಶಾಪಗಳಿಂದಲೂ ಈ ಲೋಕಕ್ಕೆ ಯೇಸು ಕ್ರಿಸ್ತನು ಬಿಡಿಸಲಿಕ್ಕೆ ಮಾತ್ರ ಬಂದನೆಂಬುದಾಗಿ ಇವತ್ತು ನಾವು ವಾಕ್ಯವನ್ನು ಕೇಳಿದ್ದೇವೆ. ಒಂದು ವೇಳೆ ಅಪ್ಪ ಇಲ್ಲಿ ಇರುವವರು ಯಾರಿಗಾದರೂ ಸ್ವಲ್ಪ ರಕ್ಷಣೆ ಇಲ್ಲುವುದಾದರೆ ಈ ದಿನವೇ ಈ ಕ್ಷಣ ಅಪ್ಪ ನಿನ್ನ ಮಕ್ಕಳುಗಳ ರಕ್ಷಣೆ ಕೊಡ್ರಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಯಾರೆಲ್ಲ ಇವತ್ತು ದೇವರ ವಾಕ್ಯವನ್ನು ಕೇಳಿದ್ದಾರೋ ಎಲ್ಲರಿಗೂ ಸಂಪೂರ್ಣವಂತ ರಕ್ಷಣೆ ನೀನ್ ತಾನೇ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ವಾಕ್ಯನ ಯಾರೆಲ್ಲ ಕೇಳಿದ್ದಾರೆ ಸ್ವಾಮಿ, ವಾಕ್ಯವನ್ನು ಕೇಳುವುದು ಓದುವುದು ಮಾತ್ರವಲ್ಲದೆ ವಾಕ್ಯದ ಪ್ರಕಾರ ಕೈಗೊಂಡು ನಡೆಯುವ ಎಷ್ಟೋ ಧನ್ಯನೆಂಬುದಾಗಿ ಯಾರೆಲ್ಲ ವಾಕ್ಯದ ಪ್ರಕಾರ ದೇವರೇ ಕೈಗೊಂಡು ನಡೆಯುತ್ತಾರೋ ಅವರೆಲ್ಲ ಕುಟುಂಬಗಳಪ್ಪ ಯೇಸುವಿನ ನಾಮದಲ್ಲಪ್ಪ ಅವರೆಲ್ಲರೂ ಧನ್ಯರಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಈಗ ಈ ಚಿಪ್ಪಳ್ಳಿ ಇರುವಂತ ಎಲ್ಲ ದೇವರೇ ಎಲ್ಲ ಶಾಪಗಳಿಂದಲೂ ಎಲ್ಲ ಯೇಸಪ್ಪ ಎಲ್ಲ ದುಷ್ಟನ ಕಟ್ಟುಗಳಿಂದಲೂ ಎಲ್ಲ ಮಾಟ ಮಂತ್ರ ಎಲ್ಲ ಕಟ್ಟುಗಳಿಂದಲೂ ಸ್ವಾಮಿ ಎಲ್ಲ ವೇದನೆಯಿಂದಲೂ ಎಲ್ಲ ಸಾವುಗಳಿಂದಲೂ ನಜರೇತಿನ ಯೇಸುವಿನ ನಾಮದಲ್ಲಿ ನೀಂತನ ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇನೆ ಸ್ವಾಮಿ. ತಿಪ್ಪೇನಹಳ್ಳಿ ಗ್ರಾಮನಪ್ಪ ನೀಂತನ ಆಶೀರ್ವಾದ ಮಾಡಿ ಕೃಪೆ ತೋರ ನಡೆಸಿ ಬಲಪಡಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸುವಿನ ಮುದ್ದಾದ ನಾಮದಲ್ಲಿ ತಂದೆ, ಆಮೆನ್.